ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹಾಯ್ ಹಲೋ ಎಲ್ಲರಿಗೆ. ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಜನ ಕಮೆಂಟ್ಸ್ ಹಾಕಿದ್ರು. ಏನು ಕಮೆಂಟ್ಸ್ ಅಂತಂದರೆ, ಮೊನ್ನೆ ನನ್ನ ಅತ್ತೆ ಬರ್ಡೇ ವ್ಲಾಗ್ ಹಾಕಿದ್ದೆ. ನಮ್ಮ ಅತ್ತೆ ಬರ್ಡೇ ವ್ಲಾಗ್ ಹಾಕಿದ್ದೆ. ಸೊ ಅದರಲ್ಲಿ ಗಿಫ್ಟ್ ಕೊಡೋದಷ್ಟೇ ತೋರಿಸಿದ್ರೆ, ಆಮೇಲೆ ಗಿಫ್ಟ್ ತೋರಿಸಿಲ್ಲ ಏನು ಕೊಟ್ರಿ ಅಂತ. ಅದು ಆ ಕಮೆಂಟಿಗೆ ಇವತ್ತು ಹಾಗೆ ಇನ್ನೊಂದು ಕಮೆಂಟ್ ಇದೆ. ಏನು ಅಂತಂದರೆ, ನಿಮ್ಮ ಅತ್ತೆಯವ್ರು ಯಾಕೆ ಚೂಡಿದಾರ ಹಾಕ್ಕೊಳ್ಳೋದಿಲ್ಲ. ಹಾಗೆ ಇನ್ನೊಂದು ಕಮೆಂಟ್ ಇದೆ, ನಿಮ್ಮ ಅತ್ತೆಯವ್ರು ಯಾಕೆ ಚೂಡಿದಾರ ಹಾಕ್ಕೊಳ್ಳಲ್ಲ, ಹಾಕಿಸ್ರಿ, ಕಂಫರ್ಟಬಲ್ ಅಂತ ಅನ್ಸುತ್ತೆ ಹಾಕ್ಕೊಂಡ್ರೆ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ದಾರೆ. ಸೊ ಒಂದಾದ್ಮೇಲೆ ಒಂದು ತಗೊಳ್ತಾ ಹೋಗೋಣ. ಸೊ ಫಸ್ಟ್ ಕಮೆಂಟ್ ಏನು ಕೊಟ್ಟರು ಅಂತ ಹೇಳಿ, ಅವರಿಗೆ ಸುಮಾರು ದಿನದಿಂದ ಬ್ಯಾಗ್ ಹುಡುಕ್ತಿದ್ವಿ ಅಲ್ಲ ನಮ್ಮ ಇಲ್ಲಿ ಬಂದಾಗಿಂದ. ಚೆನ್ನಾಗಿರೋ ಬ್ಯಾಗ್, ಲೈಕ್ ಒಳ್ಳೆ ಸೈಜು, ಆಮೇಲೆ ಲೆದರ್ದೇ ಆಗಿರಬೇಕು, ಭಾಳ ದಿನ ಬಳಕೆ ಬಂದಿದೆ. ಈಗ ಇರೋ ಬ್ಯಾಗ್ ಸ್ವಲ್ಪ, ಅದು ಆ್ಯಕ್ಚುಲಿ ಚೆನ್ನಾಗಿರೋ ಬ್ಯಾಗೆ, ಬಟ್ ರಫ್ ಯೂಸ್ ಮಾಡೋದ್ರಿಂದ ಮೇಲೆಲ್ಲ ಸ್ವಲ್ಪ ಕಿತ್ಕೊಂಡ್ಬಂದಂಗಾಗಿತ್ತು. ಸೊ ಹಾಗಾಗಿ ಚೆನ್ನಾಗಿರೋ ಬ್ಯಾಗ್, ಡ್ಯೂರಬಿಲಿಟಿ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ. ತೋರಿಸ್ರಿ ನೀವೇ, ತೋರಿಸ್ರಿ, ಫಸ್ಟ್ ಬ್ಯಾಗ್ ತೋರಿಸ್ರಿ. ಇದು ಬಂದು ಬ್ಯಾಗ್ ನೆವಿ ಬ್ಲೂ ಕಲರ್ ಬರುತ್ತೆ. ಆ್ಯಂಡ್ ಇದು ಬೆಲ್ಟ್ ಅಡ್ಜಸ್ಟ್ ಮಾಡ್ಕೋಬಹುದು. ಚಿಕ್ಕದ್ ಬೇಕಾದ್ರೆ ಚಿಕ್ಕದ್, ದೊಡ್ಡದ್ ಬೇಕಾದ್ರೆ ದೊಡ್ಡದು ಮಾಡ್ಕೋಬಹುದು, ಎರಡು ಕಡೆ ಮಾಡಬಹುದು. ಇದು ಬ್ಯಾಗ್ ಬಂದು ವ್ಯಾಲೆಂಟೀನಾ ಅಂತ ಹೇಳಿ ಬ್ರ್ಯಾಂಡ್, ಪ್ಯೂರ್ ಜೆನ್ಯೂನ್ ಲೆದರ್. ಇದು ವ್ಯಾಲೆಂಟೀನಾ ಜೆನ್ಯೂನ್ ಲೆದರ್, ಮೇಡ್ ಇನ್ ಇಟಲಿ ಮೇಡ್. ಇದು ತರಿಸ್ರಿ. ಇಷ್ಟ ಆಯ್ತು ಇಲ್ಲಿ. ಎರಡು ಜಿಪ್ ಇದೆ, ಎರಡು ಜಿಪ್ ತೋರಿಸ್ರಿ, ಮೇಲೆ ತೋರಿಸ್ರಿ, ಕಾಣಿಸ್ತಿಲ್ಲ ಅವರಿಗೆ. ಎರಡು ಜಿಪ್ ಇದೆ ಮೇಲೆ. ಇದು ಒಂದು ದೊಡ್ಡದೈತಿ, ಆಮೇಲೆ ಈ ಕಡೆ ಒಂದೈತಿ, ಇದು ದೊಡ್ಡದಿದೆ. ಆಮೇಲೆ ನಡಕ ಹಿಂಗ ಜಿಪ್ ಇಲ್ಲ, ಹಿಂಗ್ ತೆಗಿದು ಮ್ಯಾಗ್ನೆಟಿಕ್ ಕ್ಲೋಶರ್. ಮತ್ತೆ ಇಲ್ಲಿ ಫೋನ್ ಇಟ್ಕೋಬಹುದು, ಚಿಕ್ಕದು. ಆ ಥರ ಎರಡು ಕಂಪಾರ್ಟ್ಮೆಂಟ್ ಇದೆ. ಈ ಕಡೆ ಒಂದು ಜಿಪ್ ಇದೆ, ಈ ಕಡೆ ಪುಟಾಣಿ ಪರ್ಸ್ ಗಿಸ್ ಇಟ್ಕೊಳಕ್ಕೆ, ದುಡ್ಡು ಇಟ್ಕೊಂಡು ಪರ್ಸ್ ಇಟ್ಕೊಳಕ್ಕೆ ಇದು ಒಂದೈತಿ. ಹಾಗೆ ಇನ್ನೊಂದಿಷ್ಟು ಜನ ಕೇಳಿದ್ದಾರೆ, ನಿಮ್ಮ ಅತ್ತೆ ಯಾವಾಗ ಹೋದ್ರೆ ಆ ಬ್ಯಾಗ್ ಇಟ್ಕೊಂಡಿರ್ತಾರಲ್ಲ, ಆ ಬ್ಯಾಗಲ್ಲಿ ಅಂತದ್ದೇನು ಇಟ್ಕೊಂಡಿದ್ದಾರೆ ಅಂತ ಕಮೆಂಟ್. ಎಲ್ಲರೂ ಮಾಮೂಲಿ ಇಟ್ಕೊಳ್ಳೋ ಹಂಗ. ಏನ್ ಇಟ್ಕೊಂಡಿದ್ದೀರಿ ನಿಮ್ ಬ್ಯಾಗಲ್ಲಿ? ಫೇರ್ ಅಂಡ್ ಲವ್ಲಿ ಪೌಡ್ರು, ಲ್ಯಾಕ್ಮಿ ಪೌಡ್ರು, ಆಮೇಲೆ ಇದೆ ಸ್ಟಿಕ್ಕರ್, ಬಿಂದಿ, ಆಮೇಲೆ ಪಿನ್ನು, ಸಾಡಿ ಪಿನ್ನು, ಹೇರ್ ಪಿನ್ನು ಇವನ್ನೇ ಇಟ್ಕೊಳ್ಳೋದಲ್ವಾ. ಆಮೇಲೆ ಒಂದ್ ಸ್ವಲ್ಪ ಪರ್ಸ್, ದುಡ್ಡು, ಸ್ವಲ್ಪ ದುಡ್ಡು, ಆಧಾರ್ ಕಾರ್ಡ್, ದೇವ್ರದ್ದು ಏನಾರ ಒಂದ್ ಫೋಟೋ ಇದನ್ನ ಇಟ್ಕೊಳ್ಳೋದು. ಮತ್ತೆ ವಾಟರ್ ಬಾಟಲ್, ವಾಟರ್ ಬಾಟಲ್, ಫ್ಯಾನ್, ಸಣ್ಣದೊಂದು ಮಾಮೂಲಿ ಸಿಂಪಲ್ ಅಲ್ಲ, ಸಿಂಪಲ್ ಎಲ್ಲಾರು ಇಟ್ಕೊಳ್ಳೋದು. ಸಿಂಪಲ್ ಆಗಿ ಇಷ್ಟ ಇಟ್ಕೋತಾರೆ. ಬ್ಯಾಗ್ ಆಕ್ಚುಲಿ ಸೈಜ್ ನೋಡಿ, ತುಂಬಾ ಚಿಕ್ಕದಲ್ಲ, ತುಂಬಾ ದೊಡ್ಡದು ಅಲ್ಲ. ಆಮೇಲೆ ಅವ್ರಿಗೆ ಹಾಕೊಳ್ಳೋಕ್ಕೂ ಕಂಫರ್ಟಬಲ್ ಆಗಬೇಕು. ಎಲ್ಲ ಕಡೆ ಹೋದಲ್ಲೂ ಹಿಡಿಸುತ್ತೆ, ಜಾಸ್ತಿ ಜಾಗ ಹಿಡಿಸುತ್ತೆ. ನನ್ನ ಹತ್ರನೂ ಸೇಮ್ ಬ್ಯಾಗ್ ಇದೆ, ಅದೇ ಇವ್ರಿಗೆ ತೋರಿಸ್ತಾ ಇದ್ದೆ. ಸೇಮ್ ಬ್ಯಾಗ್ ಇದು ನನ್ನ ಹಸ್ಬೆಂಡ್ ಇಂಡಿಯಾದಲ್ಲಿ ನಾನು ಮತ್ತೆ ಚರಿ ಬಂದಾಗ ಅವ್ರು ಬರ್ಬೇಕಾದ್ರೆ ತಗೊಂಡ್ಬಂದಿದ್ದು. ಬಟ್ ನಾನು ಸ್ವಲ್ಪ ಚಿಕ್ಕದು, ಬಟ್ ಅದರಲ್ಲೂ ಇದರಲ್ಲಿ ಇಷ್ಟೊಂದು ಹಿಡಿಸುತ್ತೆ. ಸೇಮ್ ಕಂಪ್ನಿ ಇದೆ, ನಂದು ಚಿಕ್ಕದು, ಅವ್ರದ್ದು ದೊಡ್ಡದು. ಸೊ ಆಲ್ರೆಡಿ 3 ವರ್ಷದ ಮೇಲೆ ಆಯ್ತು ನೋಡ್ರಿ ಅಮ್ಮ ಈ ಬ್ಯಾಗ್. ಹೆಂಗಿದೆ ಏನು, ಸ್ವಲ್ಪ ಸೇಮ್ 2 ಜಿಪ್ಪು ಮಧ್ಯ, ಇದು
ಚೆನ್ನಾಗಿದೆ ಅಲ್ಲ. ಆಮೇಲೆ ಅಷ್ಟೊಂದು ಯೂಶಲಿ ಲೆದರ್ ಬ್ಯಾಗ್ ಬೇರೆ ಬೇರೆ ಲೆದರ್ಸ್ ಬರ್ತಾವಮ್ಮ. ಸ್ಯಾಫಿಯಾನೋ ಲೆದರ್ ಅಂತ ಬರುತ್ತೆ. ಆಮೇಲೆ ಇದು ಕಿತ್ತಲ್ಲ, ಏನು ಕಿಚ್ಚಲ್ಲ, ಎಷ್ಟು ವರ್ಷನಾಗ ಯೂಸ್ ಮಾಡ್ಬೋದು. ಆಮೇಲೆ ಈ ಕಲರ್ ಇರೋದ್ರಿಂದ ನೀವು ರಫ್ ಯೂಸ್ ಮಾಡ್ಬೋದು. ಕೊಳೆ ಆಗುತ್ತೆ, ಚೆನ್ನಾಗಿ ಕಾಣಲ್ಲ ಅನ್ನೋ ಥರ ಏನಿರಲ್ಲ. ಆ ಥರನೂ ಯೂಸ್ ಮಾಡ್ಬೋದು. ಹಂಗಾಗಿ ಅವ್ರಿಗೆ ಈ ಬ್ಯಾಗ್ ಇಷ್ಟ ಆಯ್ತು. ಇನ್ನೊಂದಿತ್ತು ಬ್ಲ್ಯಾಕ್ ಕಲರ್, ಅದು ಸ್ವಲ್ಪ ದೊಡ್ಡಕ್ಕಿತ್ತು, ಬಟ್ ಸ್ವಲ್ಪ ವೇಟ್ ಕೂಡ ಇತ್ತು, ಇಷ್ಟು ಲೈಟ್ ವೇಟ್ ಇರಲಿಲ್ಲ ಅದು. ಸೊ ಅವೆರಡರಲ್ಲಿ ಇದನ್ನು ಚೂಸ್ ಮಾಡಿದ್ವಿ. ಎಸ್, ಇವಾಗ ಇನ್ನೊಂದು ಕಮೆಂಟಿಗೆ ಬರೋಣ. ಏನು ಅನ್ಸಂದ್ರೆ, ನೀವು ಯಾಕೆ ಚೂಡಿದಾರ ಹಾಕಲ್ಲ, ನಿಮ್ಮ ಅತ್ತೆಯವ್ರು ಯಾಕೆ ಚೂಡಿದಾರ ಹಾಕೋದಿಲ್ಲ ಅಂತ ಕಮೆಂಟ್. ಯಾಕೆ ಅಂತ ನಿಮ್ಮ ಬಾಯಿಂದ ಹೇಳಿದ್ರೆ ಚೆನ್ನಾಗಿರುತ್ತೆ. ಏನಿಲ್ಲ, ನಮ್ಮ ಮದುವೆಯಾದಾಗ ನಮ್ಮ ಮನೆಗೂ ಯಾರು ಬ್ಯಾಡ್ ಅಂದಿಲ್ಲ. ಏನ ಎಂತದರ ಬ್ಲೌಸ್ ಹಾಕು ಎಂತದ ಒಟ್ಟು ಏನು ಅಂತಿದ್ದಿಲ್ಲ. ಅದು ನನ್ನ ಅಷ್ಟಕ್ಕೆ ನಾನೇ ಮನೆಯಲ್ಲಿ ತಾಳುಗಳು ಇರೋರು 3-4 ಜನ ಹಳ್ಳಿ, ಅವಾಗೆಲ್ಲ ಈಗ 40 ವರ್ಷ ಆಯ್ತು ನಮ್ಮ ಮದುವೆಗೆ. 40 ವರ್ಷದ ಹಿಂದೆ ಹಾಕ್ತಿದ್ದಿಲ್ಲ ನೈಟಿ ಕೂಡ, ಜಾಸ್ತಿ ಯಾರು ಹಾಕ್ತಿದ್ದಿಲ್ಲ ಹಳ್ಳ್ಯಾಗ. ಹಾಕಿರಿ ಏನಾರ ಅಂದಾರಲ್ಪ, ಬಡ್ಲಿ ಸೌಕರ್ ಅಂದಾರ, ಏನಾರ ಅಂದಾರಲ್ಲ, ಹಿಂಗ ನೋಡ ಅಂತೇಳಿ ಅಂದ್ಗಿಂದಾರಂತ ನನ್ನ ಮನ್ಸಿಗೆ ನಾನ ಅನ್ಕೊಂಡ ನಾನು ಸೀರೆ ಉಡ್ತಾನ ಬಂದೇನೆ. ನನಗೆ ಯಾರು ಏನು ಹಾಕ್ಬೇಡ ಏನು ಕೇಳಿಲ್ಲ. ನನ್ ಮನ್ಸಿಗೆ ಒಂಥರ ಬೇಡಪ್ಪ, ಯಾಕೆ ಹಳ್ಳಿ ಊರು ಇಂಥದ್ದು ಆಯ್ತು. ಅವಾಗ ಹಾಕಿಲ್ಲ, ಈಗ US ಗೆ ಬಂದಿರಲ್ಲ, ಇಲ್ಲಾದ್ರೂ ಹಾಕ್ಬೋದಲ್ಲ ಅಂತ. ಇದು ಇಷ್ಟ ದಿನಾನ ಹಾಕಿಲ್ಲ, ಯಾಕೆ ಹಾಕೊಳ್ಳೋದು ಅಂತ ಅಂತಾರ. ವಯಸ್ಸಾಗಿ ಏನಪ್ಪ ಈಗ ಹಾಕೊಂಡ ಇಷ್ಟು ವರ್ಷ ಇಲ್ಲದ್ದು ಈಗ ಅಂತ. ಆದ್ರೂ ಎಲ್ಲಾರು ಫೋರ್ಸ್ ಮಾಡಾಕತ್ತಾರ ನಮ್ಮ ಮನೇಲಿ. ಅಲ್ಲಿ ಊರಲ್ಲಿ ಆಯ್ತು, ಹಾಕೋರಿ, ಅಲ್ಲಿ ಹೋಗಿಂದ ಹಾಕೋರಿ, ಅಲ್ಲಿ ಯಾಕೆ ಹಾಕೊಳಲ್ಲ. ಇಬ್ರು ಸೊಸೆಂದ್ರು ಹೇಳ್ತಾರ, ಮಕ್ಕಳು ಏನು ಅನ್ನಲ್ಲ, ಅವರು ಹಾಕೋ ಅಂತಾರ, ನಮ್ಮ ಮನೆಯವರು ಹಾಕೋ ಅಂತಾರ. ಆದ್ರೆ ಏನೈತಿ ನನಗ ಅಂತಾರ ಹಾಕೊಳಕ. ಆದ್ರೂ ನೀವೆಲ್ಲ ಕೇಳ್ತೀರೇನ, 1 ಸಲ 2 ಸಲ ಹಾಕೋತೇನಂತೆ. ಯಾವಾಗ ಹಾಕೋತೀರಿ? ತಂಗಿಯರ್ ಹಾಕೋ ಅಂತಾರ, ಎಲ್ಲಾರು ಹಾಕೋ ಅಂತಾರ. ಯಾವಾಗ ಹಾಕೋತೀರಿ? ಯಾವಾಗಾದ್ರು ಅಂದ್ರೆ ಯಾವಾಗಾದ್ರೂ ಒಟ್ಟು 2 ಸಲ ಹಾಕೋತೀನಿ. ನಾನು ಒಂದಿಷ್ಟು ನಂದು ಯಾವ್ದಾದ್ರು ಸೈಜ್ ಅಲ್ಲಿ ದೊಡ್ಡ ಸೈಜ್ ಇದೆನಾ ಅಥವಾ ಹಾಕ್ಸ್ ನೋಡೋಣ ಹೆಂಗ್ ಕಾಣುತ್ತೆ ಅಂತ ನೋಡಿದೆ. ನನ್ನ ಸೈಜ್ ಅವ್ರ ಸೈಜ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ, ಯಾವುದು ಅಷ್ಟಾಗಿ ಫಿಟ್ ಆಗೋದಿಲ್ಲ ಅವರಿಗೆ. ಸೊ ಹಾಗಾಗಿ ಹಾಕಕ್ಕೆ ಅವಕಾಶ ಸಿಗ್ಲಿಲ್ಲ. ಅಂಡ್ ಏನು ಹಾಕೋಬೇಕಂತೇಳಿ ಅವ್ರಿಗೇನು ಹಾಕೋಬೇಕಂತೇನಿಲ್ಲ, ಬಟ್ ನಮಗ್ ನೋಡ್ಬೇಕು, ನೀವು ಹಾಕೊಂಡ್ರೆ ಹೆಂಗ್ ಕಾಣಿಸ್ತೀರಿ ನೋಡ್ಬೇಕು ಅಂತ ಖುಷಿ ಅಷ್ಟೇ. ನಿಮ್ ಮಗನೇ ಹೇಳಿದ್ರು, ನೀವು ಬರಬೇಕಾದ್ರೆ ಹೇಳಿದ್ರಲ್ರಿ, ತಗೊಂಬಮ್ಮಿ 1-2-3 ಚೂಡಿದಾರ ತಗೊಂಡ್ ಹಾಕೋರಿ ಅಂತ. ತಗೊಂಡ್ ಬರ್ರಿ, ಇಲ್ಲಿಗಾದ್ರೂ ಬರ್ಬೇಕಾದ್ರೆ ತಗೊಂಡ್ಬರ್ರಿ ಅಂತ ಅಂದ್ರು. ಓಕೆ, ನೀವು ಇಂಡಿಯಾದಲ್ಲಿ ಹಾಕೊಳಂಗಿಲ್ಲ, ಬೇಡ ಇಲ್ಲಿ ಹಾಕೋಬೋದಲ್ಲ ಅಂತ ನಾನು ಹೇಳ್ದೆ, ಅವರು ಹೇಳಿದ್ರು. ಅಂದ್ರೂ ತಗೊಂಡ್ಬರ್ಲಿಲ್ಲ, ಅವ್ರು ಚೂಡಿದಾರ್ ತಗೊಂಡ್ಬರ್ಲಿಲ್ಲ. ಮತ್ತೇನಿಲ್ಲ. ಸೊ ಏನಂದ್ರೆ ಅವತ್ತು ಆಕ್ಚುಲಿ ಇಂಡಿಯಾದಿಂದ ಏನೇನ್ ತರಿಸಿದ್ನಲ್ಲ, ಅವಾಗ ತುಂಬಾ ಎಷ್ಟೊಂದೆಲ್ಲ ಐಟಮ್ಸ್ಗಳು ತೋರ್ಸೋದಿತ್ತು. ಸರಿಯಾಗಿ ನಾನು ಒಂದಿಷ್ಟು ಡ್ರೆಸ್ಗಳನ್ನ ತೋರ್ಸಕ್ಕಾಗಿಲ್ಲ, ಅವನ್ ಹಂಗೆ ಇಟ್ಟಿದ್ದೀನಿ. ಕುತ್ಕೋರಿ, ಇಲ್ಲ ಅವನ್ ಹಂಗೆ. ಈಗ ನಾನು ಹಾಕೊಂಡಿದ್ದೀನಲ್ಲ, ಇದು ಶಾರ್ಟ್ ಟಾಪು, ತೋರಿಸ್ತೇನೆ ತಡಿ. ಸೊ ಇದು ಶಾರ್ಟ್ ಕಾಟನ್ ಟಾಪು, ಇದು ಪ್ಲಾಜೋ ಪ್ಯಾಂಟಿಗೆ ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಅನ್ಸುತ್ತೆ, ಮನೇಲಿ ಕಂಫರ್ಟಬಲ್ ಅಂತ ಅನ್ಸುತ್ತೆ ಹಾಕೊಳ್ಳಕ್ಕೆ. ಅಂಡ್ ಬ್ರೀದಬಲ್ ಕೂಡ ಇದೆ, ಫ್ಯಾಬ್ರಿಕ್ ಪ್ಯೂರ್ ಕಾಟನ್ದು. ಹಾಗಾಗಿ ನಾನು ಅಷ್ಟು ತರಿಸ್ಕೊಂಡಿದ್ದೀನಿ. ಇದೆಲ್ಲ ಶಾರ್ಟ್ ಟಾಪೇ, ಒಂದೇ ಸೇಮ್ ಡಿಸೈನ್ ಇದೆ, ಬಟ್ ಸ್ಟಿಲ್ ನನಗೆ ಬೇಕು ಅಂತ ಹೇಳ್ಬಿಟ್ಟು ಈ ತರ ಪ್ಲಾಜೋಗೆ ಹಾಕೊಳಕ್ ಚೆನ್ನಾಗಿ ಅನ್ಸುತ್ತೆ ಅಂತ ಈ ತರದ್ದು ತರಿಸ್ಕೊಂಡೆ. ಇನ್ನೂ ಹಾಕೊಂಡಿಲ್ಲ. ಅವತ್ತೆಲ್ಲ ನಿಮಗೆ ಸರಿಯಾಗಿ ತೋರ್ಸಕ್ ಆಗಿರ್ಲಿಲ್ಲ. ಅಂಡ್ ಲಾಂಗ್ ಕುರ್ತೀಸು ಅಷ್ಟೇ, ನೀವು ಅವಾಗೆ ಹೇಳಿದ್ರೆ ಇದ್ರಲ್ಲಿ ಒಂದು ಸೈಜ್, ನಿಮ್ ಸೈಜ್ ತರಿಸ್ಬಿಡ್ತಿದ್ವಿ. ಸೊ ಈ ತರ ಸಿಂಪಲ್ ಆಗಿ ಮನೇಲಿ ಹಾಕೊಳಕ್ಕೆ, ಹೊರಗಡೆ ಹೋದಾಗ ಹಾಕೊಳಕ್ಕೆ ಚೆನ್ನಾಗಿ ಅನ್ಸುತ್ತೆ. ಇಲ್ಲ ಎಲ್ಲೋ ಅಥವಾ ಟ್ರಿಪ್ ಟೂರಿಗೆ ಹೋಗ್ತೀವಲ್ಲಮ್ಮ, ಟ್ರಾವೆಲ್ ಮಾಡ್ಬೇಕಾದ್ರೆ ಕಂಫರ್ಟ್ ಆಗಿರುತ್ತಿದ್ದು ಈ ಥರದ್ದು.
ಅದಕ್ಕೆ ಒಂದು 6 ಪೀಸ್ ತರಿಸ್ಕೊಂಡಿದ್ದೀನಿ ಈ ಥರ. ಆ್ಯಂಡ್ ಇಲ್ಲೂ ಎಷ್ಟೊಂದು ಜನ ಇಷ್ಟಪಡ್ತಾರೆ. ನಾನು ಸ್ಕೂಲಿಗೆಲ್ಲ ಒಂದೊಂದ್ಸತಿ ಹಾಕೊಂಡು ಹೋಗ್ತೀನಿ ರೀ ಕುರ್ತಾನ. ಸೊ ಅಲ್ಲಿ ನೋಡಿದ್ರೆ ತುಂಬ ಇಷ್ಟಪಡ್ತಾರೆ ಇಲ್ಲಿಯವರು. ಆಮೇಲೆ ಮೊನ್ನೆ ನಮ್ಮ ಅತ್ತೆ ಸೀರೆ ಹಾಕೊಂಡಿದ್ರು, ಹೊರಗಡೆ ಹೋಗಿದ್ವಿ ನಾವು. ಅಲ್ಲಿ ನೋಡ್ಬಿಟ್ಟು ಅವರು ಆ ಸೀರೆನ ನೋಡ್ಬಿಟ್ಟು ಇದಕ್ಕೆ ಸ್ಯಾರಿ ಅಂತಾರಲ್ವಾ, ನಂಗೆ ತುಂಬಾ ಇಷ್ಟ ಇದನ್ನ ಹಾಕೊಂಡಿರೋದು, ಅಂಡ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಿ ಸ್ಯಾರಿ ಉಟ್ಕೊಂಡು ಅಂತ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರಲ್ಲಿ ಅಲ್ಲ ನಮ್ಮ. ಹೇಳ್ರಿ. ಹೌದು, ಬಹಳ ಚೆನ್ನಾಗಿ ಕಾಣಿಸ್ತೀರಿ, ಬಹಳ ಇಷ್ಟ ಸ್ಯಾರಿ. ಇಂಗ್ಲಿಷ್ ಅಲ್ಲಿ ಅವರು ತುಂಬಾ ಖುಷಿ ಪಟ್ಟು ಸ್ಯಾರಿ ಬಗ್ಗೆ ಹೇಳ್ತಾ ಇದ್ರು. ನಮಗೂ ತುಂಬಾನೇ ಖುಷಿ ಅನಿಸ್ತು. ಕೆಲವೊಬ್ರು ಇಷ್ಟಪಡ್ತಾರೆ. ಸೊ ಇದು ನೋಡ್ರಿ ಕೋಟ್ ನೆಕ್ ಇರೋಂಥದ್ದು, ವೈಟ್ ಕಲರ್ ಅದರಲ್ಲಿ ಡಾಟ್ಸ್ ಇರೋದ್ರಿಂದ ವೈಟ್ ಪ್ಯಾಂಟಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತದೆ. ಲಾಂಗ್ ಕುರ್ತಿ. ಹಾಗೆ ಇದು ನಂಗೆ ಬಹಳ ಇಷ್ಟ ಆಗಿದ್ದು, ಈ ಕಲರ್ ಕಾಂಬಿನೇಷನ್ನು ಮತ್ತೆ ಪ್ರಿಂಟ್ಸ್ ತುಂಬಾ ಚೆನ್ನಾಗಿದೆ. ಗ್ರೀನ್ ಮಧ್ಯ ಸುತ್ತ ರೆಡ್ಡು ಈ ಥರ. ಸೊ ಅವತ್ತೆಲ್ಲ ಬಿಚ್ಚಿ ತೋರ್ಸಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಹಾಗೆ ಸುಮ್ಮನೆ ತೋರಿಸ್ದೆ. ಆ್ಯಂಡ್ ಇದನ್ನ ನಾನು ಒಂದು ವ್ಲಾಗಲ್ಲಿ ಹಾಕೊಂಡಿದ್ದೀನಲ್ಲ, ಇದು ಹರ್ಮನ್ ಪಾರ್ಕಿಗೆ ಹೋದಾಗ ಹಾಕೊಂಡಿದ್ದೆ ನೋಡ್ರಿ. ಇವತ್ತು ಅದೇ ಫಸ್ಟ್ ಹಾಕೊಂಡಿದ್ದೆ. ಸುಮಾರು ಜನ ಕೇಳಿದ್ದಾರೆ ನಿಮ್ ಕುರ್ತಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇದು ಈ ಥರ ಪ್ರಿಂಟ್ಸ್, ಡಿಫ್ರೆಂಟ್ ಪ್ರಿಂಟ್ಸ್ ಬರುತ್ತೆ, ವಿ ನೆಕ್ ಬರುತ್ತೆ. ಆ್ಯಂಡ್ ಇದ್ರದ್ದು ಲಿಂಕು ನನ್ಗೆ ಅಷ್ಟು ಗೊತ್ತಿಲ್ಲ, ಬಿಕಾಸ್ ಶಾಪಲ್ಲಿ ತಗೊಂಡಿದ್ರಿಂದ ಲಿಂಕ್ ಯಾವುದ್ರದ್ದು ಇಲ್ಲ. ಹಾಗೆ ಇದೊಂದು, ಇದು ಅಷ್ಟೇ ಈ ಥರ ಇದೆ. ಸಿಂಪಲ್ ಆಗಿದ್ರು ಇದು ಪ್ಯಾಂಟು ಮತ್ತೆ ವೇಲ್ ಪೇರಪ್ ಮಾಡ್ಕೊಂಡು ಮ್ಯಾಚಿಂಗ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಸೊ ಇದು ಈ ತರ ನೀವು ನೋಡಿದ್ರಲ್ಲ ಆ ಥರ. ಸೊ ಮನೇಲಿ ಇದು ಹೋದ ವರ್ಷ ತಗೊಂಡಿದ್ ನೋಡ್ರಿ, ಇನ್ನೂ ಹೊಸ ಥರ ಇದೆ, ಚೆನ್ನಾಗೈತೆ. ಇದೊಂದು ಶಾರ್ಟ್ ಟಾಪ್ ಇದೆ, ಇದು ಸ್ವಲ್ಪ ಡಿಫ್ರೆಂಟ್ ಇದೆ. ಪೀನಿಕ್ ಶಾರ್ಟ್ ಟಾಪ್ಗಳು ಇವಾಗ ಬಹಳ ಇಷ್ಟ ಆಗ್ತಾ ಇದೆ ನನಗೆ. ಇದು ಇನ್ನೊಂದ್ರದ್ದು ಹಂಗೆ ಬಂದ್ಬಿಟ್ಟಿದೆ. ಅವತ್ತು ಸೆಟ್ ಬಿಚ್ಚಿ ತೋರಿಸಿದ್ದೆ, ಬಟ್ ಇವ್ಯಾವು ಬಿಚ್ಚಿ ತೋರ್ಸಕ್ಕಾಗಿದ್ದಿಲ್ಲ. ಸೊ ಕೇಳಿದ್ರಲ್ಲ ನಮ್ಮ ಅತ್ತೆದು ಯಾಕೆ ಚೂಡಿದಾರ ಹಾಕ್ಕೊಳ್ಳಲ್ಲ ಅಂತ ಹೇಳಿ. ಹಾಗೆಯೇ ಗಿಫ್ಟ್ ಏನು ಕೊಟ್ವಿ ಅನ್ನೋದನ್ನು ನೋಡಿದ್ರಿ. ಹಾಗೆ ಇಲ್ಲಿ ಥಂಡರ್ ಸ್ಟಾರ್ಮ್ ಬರ್ತಾ ಇದೆ, ತುಂಬ ಗುಡುಗು ಮಿಂಚು ಸಹಿತ ಮಳೆ, ಜೋರು ಮಳೆ ಬರ್ತಾ ಇದೆ. ಸೊ ಮಳೆ ಬರ್ತಾ ಇತ್ತು. ಆ್ಯಂಡ್ ಇಲ್ಲಿ ಚಳಿಯಲ್ಲೂ ಹೊರಗಡೆ ಹೋಗೋಕ್ಕೆ ಆಗಲ್ವಲ್ಲ ಮಳೆ ಬರೋ ಟೈಮಲ್ಲಿ. ಸೊ ಹಾಗಾಗಿ ಮನೆಯಲ್ಲೇ ಅವ್ರ ಅಜ್ಜಿ ಮತ್ತು ಅವ್ರ ಪಪ್ಪನ ಜೊತೆ ಫುಲ್ ಆಟ ಆಡ್ತಾ ಇದ್ದಾಳೆ. ನಿಂದೆ ನೀನೇನೇನ್ ಮಾಡಿದ್ಯಾ? ಸರಿ, ನೀನೇನೇನ್ ಮಾಡಿದ್ಯಾ? ನಾನು ಕರೋಮಿ ಮಾಡಿದ್ದೀನಿ, ಮತ್ತೆ ಕಿಟ್ಟಿ ಕ್ಯಾಟ್ ಮಾಡಿದ್ದೀನಿ, ಮತ್ತೆ ಒಂದು ಹಾರ್ಟ್ ಪ್ಲೇಟ್. ಇದು ಅದು ನಂದಲ್ಲದ್ದು. ಇದು ಒಂದು ಸ್ನೋಮ್ಯಾನ್. ಇದು ತೋರ್ಸು, ಕರೋಮಿ ತೋರ್ಸು. ಕರೋಮಿ ಇದು ಕರೋಮಿ. ನೀವೇನ್ ಮಾಡಿದ್ರಿ ಅಮ್ಮ? ಎಲ್ಲ ಚೆರಿವಾವು. ನೀವೇನ್ ಮಾಡಿದ್ರಿ ತೋರಿಸ್ರಿ. ಚೆರಿ ಮಾಡ್ಯಾಳ ಎಲ್ಲ. ಇಲ್ಲ, ಗುಡ್ ಗರ್ಲ್. ಸರಿ, ಅಜ್ಜಿ ಏನೇನ್ ಮಾಡಿ ತೋರ್ಸು. ನಂಗೆ ಗೊತ್ತಿಲ್ಲಪ್ಪ. ಅಜ್ಜಿ ಅಜ್ಜಿ ಹೇಳ. ಅಜ್ಜಿ ಹೇಳಜ್ಜಿ ಏನ್ ಮಾಡಿದೆ ಅಂತ. ಅಂಬ ಮತ್ತೆ ಎತ್ತು ಮತ್ತೆ ಕಾರ್ನಿ ವಾರ್ನಿ ಎಲ್ಲ ಐತಿ.
ನೀರಿಗೆ ಜೋಳಗೆ ಅದೇ ಮಮ್ಮಿ ಸುತ್ತಾಗ್ತಿದ ಏನು ಗೋಧಿ ಹುಲ್ಲಾಕೋದು. ಸರಿ ಸುಮ್ಮನಿರೋದಿಲ್ಲ, ಯಾರನ್ನಾದ್ರೂ ಕರ್ಕೊಂಡು ಅವಳನ್ನ ಆಟ ಆಡ್ತಾ ಇರ್ತಾಳೆ. ಸೊ ಅವ್ರ ಅಜ್ಜಿನ ಕರ್ಕೊಂಡು ಒಂದಿಷ್ಟು ಕ್ಲೇ ಇತ್ತು. ಸೊ ಅದರಲ್ಲಿ ಅವ್ರ ಅಜ್ಜಿ ಒಂದಿಷ್ಟು, ಅವಳು ಒಂದಿಷ್ಟು, ನಾನೇನು ಮಾಡ್ತೀನಿ ನೀನೇನು ಮಾಡ್ತೀಯಾ ನೋಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಕ್ಯೂಟಾಗಿ ಮಾಡಿದ್ದಾರೆ ಇಬ್ಬರು. ನಮ್ಮ ಅತ್ತೆನೂ ಅವರು ಚೆನ್ನಾಗಿ ಮಾಡಿದ್ದಾರೆ. ಚರಿನೂ ಕೂಡ ಎಷ್ಟು ಕ್ಯೂಟಾಗಿ ಮಾಡಿದ್ದಾಳೆ, ಮುದ್ದಾಗಿ ಮಾಡಿದ್ದಾಳೆ. ಸೊ ನಮ್ಮ ಅತ್ತೆ ಅವರು ಅವಾಗಿನ ಕಾಲದ ವಸ್ತುಗಳನ್ನ ಮಾಡಿದ್ದಾರೆ ನೋಡ್ಬೋದು. ಬಸವಣ್ಣ ಮತ್ತು ಒಲೆ, ಪಾತ್ರೆ ಮತ್ತು ಹಂಚು, ಈ ಥರದ್ದೇನೇನೋ ಮಾಡಿದ್ದಾರೆ. ಚೆನ್ನಾಗಿ ಅನ್ಸುತ್ತೆ. ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಈ ಥರದ್ದನ್ನು ಮಣ್ಣಿಂದ ಮಾಡಿರೋದನ್ನು ಅದ್ರ ಜೊತೆ ಆಟ ಆಡ್ತಾ ಇದ್ವಿ. ಇವಾಗ ಚರಿಗೆ ಆ ಥರದ್ದನ್ನೆಲ್ಲ ಅವಕಾಶ ಇಲ್ಲ ಆ್ಯಕ್ಚುಲಿ. ಈಗೆಲ್ಲ ಬೇರೆ ಥರ ಆಟಗಳು ಆಡ್ತಾರೆ ಜಾಸ್ತಿ, ಫೋನು, ಟ್ಯಾಬು, ಆ್ಯಂಡ್ ಹೊರಗಡೆ ಹೋದರೆ ಇದೆ ನೋಡಿದ್ರಲ್ಲ ಸ್ಕೇಟಿಂಗು ಅದು ಇದು ಅಂತ. ಬಟ್ ನಾವೆಲ್ಲ ಅವಾಗೆಲ್ಲ ಚಿಕ್ಕವರಿದ್ದಾಗ ಅಡುಗೆ ಆಟ ಆಡ್ತಿದ್ವಿ, ಟೀಚರ್ ಆಟ ಆಡ್ತಿದ್ವಿ. ಈ ಥರದ ಹುಡುಗಿಯರು ಜಾಸ್ತಿ ಇದೇ ಥರದ ಆಟಗಳನ್ನು ಆಡ್ತಾ ಇದ್ವಿ. ಆ್ಯಂಡ್ ಇಲ್ಲಿ ನಾನು ಸಂಜೆ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಸಂಜೆ ಸ್ನ್ಯಾಕಿಗೆ ನಾನು ಅಮೇರಿಕನ್ ಸ್ವೀಟ್ ಕಾರ್ನ್ ಮಾಡ್ತಾಯಿದ್ದೀನಿ. ತುಪ್ಪ ಅಥವಾ ಬೆಣ್ಣೆಯಲ್ಲಿ ಸ್ವೀಟ್ ಕಾರ್ನ್ನ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಮತ್ತು ಚಾಟ್ ಮಸಾಲ, ಒಂದು ಸ್ವಲ್ಪ ಖಾರದ ಪುಡಿ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ನನಗೆ ಸಖತ್ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋವಂಥದ್ದು. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದಾದ್ಮೇಲೆ ಅವತ್ತು ರಾತ್ರಿ ನಾವು ಅಡುಗೆಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ ಅಕ್ಕಿ ರೊಟ್ಟಿನ. ಸೊ ಈ ಥರ ಮಾಡಿದರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಅಕ್ಕಿ ರೊಟ್ಟಿನ ಇನ್ನೊಂದು ಥರ ಮಾಡ್ತಾರೆ, ಪೂರ್ತಿ ನೀರು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಮುದ್ದೆ ಮಾಡ್ಕೊಂಡಂಗೆ ಮಾಡಿ ಅದನ್ನು ಮಾಡಿದರೆ ಅದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ. ಸೊ ಈ ಥರ ಮಾಡಿದರೆ ಅದು ನಾವು ಜೋಳದ ರೊಟ್ಟಿ ತಿಂತೀವಲ್ಲ ಅಷ್ಟು ಸಾಫ್ಟಾಗಿರಲ್ಲ. ಅಕ್ಕಿ ರೊಟ್ಟಿ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ, ನನಗೆ ಅನ್ನಿಸ್ತು ಹಂಗೆ. ಬಟ್ ಚೆನ್ನಾಗಿತ್ತು, ಅಕ್ಕಿ ರೊಟ್ಟಿಗೆ ಮಸ್ತಾಗಿತ್ತು. ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ. ಯಾವ ಚಟ್ನಿ ಅಂತಂದರೆ ಕೆಂಪು ಚಟ್ನಿ. ಸೊ ಇದಕ್ಕೆ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ನನಗೆ ಕೆಂಪು ಚಟ್ನಿ ಮತ್ತು ಬಿಳಿ ಹೋಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಜೀರಿಗೆನೂ ಹಾಕಿ ಹುರಿತಾ ಇದ್ದೀನಿ. ಹಾಗೆಯೇ ನಾನು ಅದಕ್ಕೆ ಹುಣಸೆ ಹಣ್ಣು, ಖಾರದ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಬೆಲ್ಲ, ಆಮೇಲೆ ನಾವೇನು ಹುರ್ಕೊಂಡಿರ್ತೀವಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದನ್ನೆಲ್ಲ ಹಾಕಿ ನೀರೇನು ಹಾಕಬಾರ್ದು, ಹಾಗೇ ರುಬ್ಬಬೇಕು. ಸೊ ಅದು ಒಂದು ತುಂಬಾ ಚೆನ್ನಾಗಾಗುತ್ತೆ. ಬಿಸಿ ಅನ್ನ ತುಪ್ಪ ಜೊತೆನೂ ಕೆಂಪು ಚಟ್ನಿ ಚೆನ್ನಾಗಾಗುತ್ತೆ. ಅಥವಾ ಮಸಾಲೆ ದೋಸೆ ಮಾಡಿದಾಗ ಮೇಲ್ಗಡೆ ಹಚ್ಚೋಕ್ಕೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಕೆಲವು ಜನ ಒಣಮೆಣಸಿನ್ಕಾಯು ಹಾಕ್ತಾರೆ. ಬಟ್ ನನಗೆ ಒಣಮೆಣಸಿನ್ಕಾಯಿ ಅಂದರೆ ಬೀಜ ಉಳಿದು ಬಿಡುತ್ತೆ, ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ನಾನು ಖಾರ ಪುಡಿನೇ ಹಾಕ್ತೀನಿ. ಇಲ್ಲಿ ನಮ್ಮ ಅತ್ತೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಅಕ್ಕಿ ರೊಟ್ಟಿಗೆ ಕೆಂಪು ಚಟ್ನಿ ತುಂಬಾ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ನು. ಅದ್ರ ಜೊತೆ ಕೊಬ್ಬರಿ ಚಟ್ನಿನೂ ಮಾಡಿದ್ವಿ. ಹಾಗೆ ಅನ್ನ ಸಾರು ಕೂಡ ಇತ್ತು. ಸೊ ಕೆಂಪು ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾವು ವಾಕಿಂಗ್ ಹೋಗ್ತಾ ಇದ್ದೀವಿ. ಇನ್ನೊಂದ್ಸತಿ ಹೇಳು. ಚಂದಿರನೇತಿಕೆ ಓದುವ ನಮ್ಮ ಮೋದಕ್ಕೆ ಹೆದರಿದನೆ, ದಿಲ್ಲಿಯ ಮೋಹದ ಅಲಿಗಳು ಕಂಡು ಚಂದಿರ ತದೈದಳೆ. ನೋಡು ಇದು ಚಂದ್ರ ಅಂತ ಇವಾಗ ಹೇಳು ಸರಿ. ಚಂದಿರನೇತಕ್ಕೆ ಓದುವ ನಮ್ಮ ಮೋದಕ್ಕೆ ಹೆದರಿದನೆ, ಚಂದಿರ ತದೈದಳೆ. ಅಂದ್ರೆ ಏನು? ನಿನ್ನ ತಲೆ ಚಂದ್ರ ತರ ಇತ್ತಂತ. ಸರಿ, ಹೊಸ ಕನ್ನಡ ಶಬ್ದವನ್ನು ಸೃಷ್ಟಿ ಮಾಡಿದಾಳೆ. ಇಲ್ಲ, ಅದು ಚಂದ್ರ, ಅದು ಚಂದ್ರ ತಂದಿದ ತದೈದಗೆ ಗುಗುಗು. Like, subscribe and share. ಕಲಿಸ್ಕೊಡ್ರಿ ಸರಿ. ಹತ್ರ ಬರ್ರಿ.
ಅದು ಪೂರ್ತಿ ಚಿಗುರಿ ನಾವಿದು ಪುಚ್ಚಾತರ ಚಿಗರಿ ಕೋಲಿ ಹಾಕಿ ಚಿಗರಿ ಚಿಗರಿ ಚಿಕ್ಕಪ್ಪ ಅವರಿಕ ಮುಕ್ಕಪ್ಪ ಚಂದಪ್ ಚಂದಪ್ ಚದುವ ಚುಂಗ ಬಿಟ್ಟುಕೊಂಡು ಬರುವ 12 ಬಂಡಿ ಬಂಡಿ ಮೇಲೆ ದುಂಡಿ ನಾವೆಲ್ಲ ಪುಚ್ಚ ತರದು ಚಿಗರಿ ಕೋಡಿಗೆ ಹಾಕಿ ಚಿಗರಿ ಚಿಗರಿ ಚಿಕ್ಕಪ್ಪ ಅವರಿಕ ಮುಕ್ಕಪ್ಪ. ಏನ್ ಹೇಳ್ತೀಯ ನೀನು? ಬಸ್ ಹಿಂದಿ ಮೇಲೆ ನವಿಲು. ಗೌರ್ಮೆಂಟ್ ಬಸ್ ಡುಮ್ಮ ಡುಮ್ಮಿ ಕುಂತಿದ್ದು ಡುಮ್ಮ ನಟ್ಟೆ ಡಮ್ ಅಂತ ಡುಮ್ಮಿ ಕಣ್ಣಲ್ಲಿ ನೀರು ಬಂತು. ಹಂಗಲ್ಲದೆ ಚಿಕ್ಕಪ್ಪ ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಮಂಚದ ಮೇಲೆ ಮೈಗಿದ್ದೀರಾ ಹಂಗೆಲ್ಲ ಮಾಡ್ಬಾರ್ದು, ಸರಿ ನಿತ್ಕೋ. ಚಿಕ್ಕಪ್ಪ ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಮಂಚದ ಮೇಲೆ ಮಲ್ಗಿದ್ದೀರಾ ಕೊತ್ತಂಬರಿ ಸೊಪ್ಪು ಕೊಯ್ಯಾನ 6ನ ಬಸ್ಸು ಹೊರಟಾಯ್ತು 7ನ ಬಸ್ಸು ನಿಂತಾಯ್ತು ಚಿಕ್ಕಪ್ಪನ ಮೀಸೆ ತಿರುವನ ಬೆಕ್ಕು ಚಿಕ್ಕಪ್ಪನ ಮೀಸೆ ಅಕ್ಕನ ದೋಸೆ ಕೆಟ್ಟೋಯ್ತು ಚಿಕ್ಕಪ್ಪನ ಮೀಸೆ ತಿರುಗು. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ. ಬಾಯ್.